ಬಾಂಬೆಗೆ ಹೋಗ್ತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ, ನನಗೂ ಅಲ್ಲಿ ಎಲ್ಲಿ ಹೋಗ್ಬೇಕಂತಾನು ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುವಂತ ವ್ಯೂ ಎಲ್ಲ ನನಗೆ ಸಿಕ್ತು. ಇವರೇ ನೋಡಿ, ಲಿಯೋ ಲೂಯಿಸ್ ಫೆರ್ನಾಂಡಿಸ್ ಅವರು. ಅದು ಜವೈ ನಂಬರ್ 1 ಮೂವಿ ನಾವು ಮಾಡಿದ್ದೆವು. ಉಜಿರೆ ನೆಟಿಗಲ್ ಆಚೆ ಹೋದ್ರೆ ಗಟ್ಟ ಸಿಗ್ತದೆ. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಏನು ಟ್ರೈನಲ್ಲಿ ಇದ್ದೀನಿ, ಟ್ರೈನ್ ಎಲ್ಲ ಹೋಗ್ತಾ ಇದೆ ಏನು ಅಂತ ಎಲ್ರಿಗೂ ಕೂಡ ದೊಡ್ಡ ಪ್ರಶ್ನೆ ಆಗ್ಬೋದು. ನಾನು ನನ್ನ ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬಾಂಬೆಗೆ ಹೋಗ್ತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ, ನನಗೂ ಅಲ್ಲಿ ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ. ಬಟ್ ಒಂದು 2-3 ಸಲ ಹೋಗಿದ್ದೀನಿ, ಹಾಗೆ ಪ್ಲ್ಯಾನ್ ಮಾಡಿದ್ದೀನಿ ಯಾವ ಥರ ಹೋಗೋದು ಎಲ್ಲ ಅಂತ. ನಾನು ತುಂಬ ಈ ಕಡೆ ರೀಚ್ ಆಗಿದ್ದೀನಿ, ಹತ್ರ ರತ್ನಗಿರಿ ಹತ್ರ ರೀಚ್ ಆಗ್ತಾ ಇದ್ದೀನಿ. ಹಾಗೆ ಟನಲ್ ಬರ್ತಾ ಇದೆ, ಸೊ ಜಾಸ್ತಿ ಮಾತಾಡೋಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿರುವಂಥ ವ್ಯೂ ಎಲ್ಲ ನನಗೆ ಸಿಕ್ತು. ನಿನ್ನೆ ನೈಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಚಾರ್ಜ್ ಇರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಕೂಡ ನಾನು ಚಾರ್ಜ್ ಇಡೋಕ್ಕೂ ಕೂಡ ಆಗಿಲ್ಲ, ಸೊ ಕಷ್ಟ ಆಯಿತು. ಬಟ್ ಇವಾಗ ಚಾರ್ಜ್ ಎಲ್ಲ ಇಟ್ಟು ಆರಾಮದಲ್ಲಿ ವೀಡಿಯೋ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಭಯ ಅಂದರೆ ಟನಲ್ ಯಾವಾಗ ಬರುತ್ತೆ ಕತ್ತಲಾಗುತ್ತೆ ನೋಡಿ. ಹಾಗೆ ಜರ್ನಿ ಮಾಡಬೇಕಾದ್ರೆ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಇವರು ಮಂಗಳೂರಿನವರೇ, ಬಾಂಬೆಯಲ್ಲಿ ಇರೋದು. ಇವರು ಮಂಗಳೂರಿನಲ್ಲಿ ಆಗಾಗ ಬರ್ತಾ ಇರ್ತಾರಂತೆ, ಅವ್ರದ್ದು ಕೆಲಸ ಇರ್ತದೆ. ನಿನ್ನೆ ಕೂಡ ಒಂದು ಕೊಂಕಣಿ ಮೂವಿ ರಿಲೀಸಲ್ಲಿ ಇತ್ತಂತೆ, ಸೊ ಫೆಸ್ಟ್ ಎಲ್ಲ ಆಗ್ತುಂಟು, ಹಾಗೆ ಬಂದಿದ್ದೀನಿ ಅಂತ. ಸೊ ಅವರನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ಲಿಯೋ ಲೂಯಿಸ್ ಫೆರ್ನಾಂಡಿಸ್ ಅಲ್ಲ ಸರ್? ಎಸ್, ಅವರು ಒಳ್ಳೆಯ ನಾಟಕ ರಚನೆಕಾರರು, ನಿರ್ದೇಶಕರು ಮತ್ತು ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳ ಅವರಲ್ಲಿದೆ. ಜೊತೆಯಲ್ಲಿ ಹಲವಾರು ವೇದಿಕೆಗಳನ್ನು ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಸೊ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಇವರೇ ನೋಡಿ, ಲಿಯೋ ಲೂಯಿಸ್ ಫೆರ್ನಾಂಡಿಸ್ ಅವರು. ಸರ್ ನಮಸ್ತೆ. ನಮಸ್ತೆ. ಓಕೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ನೀವು ಬೊಂಬೈಲಿ ಎಲ್ಲಿರೋದು? ನಾನು ಬೊಂಬೈಯಲ್ಲಿ ಸಕಿನಾಗ ಜಿರಿಮಿರಿ ಕುರ್ಲಾ ಹತ್ತಿರ. ಹೌದಾ? ಎಷ್ಟು ವರ್ಷ ಆಯಿತು ಬಾಂಬೆಲಿ? ನಂದು ಬಾಂಬೆಯಲ್ಲಿ 34 ಇಯರ್ಸ್. 34 ಇಯರ್ಸ್. ಇಲ್ಲಿ ಮಂಗಳೂರಲ್ಲಿ ಬಂದ್ರಲ್ಲ, ಯಾವ ಮೂವಿಗೆ ಇದು? ಅದು ಜವೈ ನಂಬರ್ 1 ಮೂವಿ ನಾವು ಮಾಡಿದ್ದೆವು 1917 2019 ರಿಲೀಸ್ ಆಗಿತ್ತು. ನಿನ್ನೆ ಅದರ ಫೆಸ್ಟಿವಲ್ ಇತ್ತು, ಮೂವಿದು, ಕೊಂಕಣಿ ಮೂವಿದ್ದು, ಬಿಗ್ ಸಿನಿಮಾ, ಭಾರತ್ ಸಿನಿಮಾದಲ್ಲಿ. ಅಲ್ಲಿಗೆ ನಾವು ಬಂದಿದ್ದು. ನಮ್ಮದು 7 ಗಂಟೆಗೆ ಶೋ ಇತ್ತು ನಿನ್ನೆ. ಓಕೆ, ಸೊ ನೀವು ಅದರ ಪ್ರೊಡ್ಯೂಸರಾ? ನಾನು ಪ್ರೊಡ್ಯೂಸರ್, ಮತ್ತು ನನ್ನ 2 ದೋಸ್ತ್ ಇದ್ದಾರೆ, ಸಿರಿಲಿ ಮತ್ತು ವಾಲ್ಟರ್. ಒಟ್ಟಿಗೆ 3 ಜನ ಮಾಡಿ ಒಟ್ಟಿಗೆ ಸೇರಿ ನಾವು ಅದರ ಪಿಕ್ಚರ್ ತೆಗೆದಿದ್ದೇವೆ. ಓಕೆ, ಹಾಗೆ. ಸೊ ಮಂಗಳೂರಿಗೆ ಬರ್ತಾ ಇರ್ತೀರಾ ನೀವು? ಮಂಗಳೂರಿಗೆ ಬರ್ತಾ ಇರ್ತಾರೆ. ನಮ್ಮದೇ ಊರಲ್ಲ, ತಾಯಿ ಇದ್ದಾರೆ, ನಂದು 94 ಇಯರ್ಸ್. ಹೌದಾ? ಹೌದು. ಅವರಿಗೆ ನೋಡ್ಲಿಕ್ಕೂ ಕೂಡ ಬರ್ತಾ ಇರ್ತಾರೆ. ಮಂಗಳೂರಲ್ಲಿ ನಿಮ್ದು ಮನೆ? ಉಜಿರೆ. ಹಾ, ಧರ್ಮಸ್ಥಳ ಉಜಿರೆ. ಹೌದು. ಉಜಿರೆಯಲ್ಲಿ ಎಲ್ಲಿ ಬರ್ತದೆ? ಉಜಿರೆ ನೆಟಿಗಲ್. ನಿಡಿಗಾರು. ಹಾಗೆ ಒಳ್ಳೆ ಪ್ಲೇಸ್ ಅಲ್ಲ ಸರ್ ನಿಡಿಗಾರು? ಹೌದು, ಒಳ್ಳೆ ಪ್ಲೇಸ್. ಆಚೆ ಹೋದ್ರೆ ಗಟ್ಟ ಸಿಗ್ತದೆ ಚಾಲ್ ಮಾಡಿ. ಹೌದು. ಓಕೆ, ಊರಿಗೆ ಅಂದ್ರೆ ತಿಂಗಳಿಗೆ ಎಷ್ಟು ಸಲ ಬರ್ತೀರಾ? ತಿಂಗಳಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. 2 ತಿಂಗಳಿಗರ, ಒಂದೊಂದ್ಸಲ ತಿಂಗಳಿಗೆ 2-3 ಸಲ, ಹಾಗೆಲ್ಲ ಬರುದು. ಹೇಗೆ ಹಾಗೆ ಮನಸ್ಸಾದೆ ಬರು. ಹಾಗೆ. ನಿಮಗೆ ಜಾಸ್ತಿ ಬಾಂಬೆ ಇಷ್ಟ ಆಗ್ತದ, ಊರು ಇಷ್ಟ ಆಗ್ತದ? ಈಗ ಬಾಂಬೆಲಿ ನಿಂತು ಬಾಂಬೆ ಒಳ್ಳೇದಾಗ್ತದೆ. ಬಾಂಬೆಲಿ ಆಕ್ಚುಲಿ ಜೀವನ ತೆಗಿಲಿಕ್ಕೆ ಒಳ್ಳೇದು. ಓಕೆ, ತುಂಬಾ ಸುಲಭ. ಹೌದು, ಊರಿಗಿಂತ ಸುಲಭ. ಎಲ್ಲ ಪಾಪದವರಿಗೆಲ್ಲ ಸುಲಭ ಅಂದ್ರೆ, ಊರಿಗೆ ಒಂದು 50 ರೂಪಾಯಿ ಮೀನು ಸಿಗುದಿಲ್ಲ, ಬಾಂಬೆಲಿ 50 ರೂಪಾಯಿ ಮೀನು ಸಿಗ್ತದೆ. ಹೇಳಲಿಕ್ಕೆ ಮಾತ್ರ ಬಾಂಬೆ ದೊಡ್ಡದು. ಹೌದು, ಬಟ್ ಬಡವರಿಗೂ ಕೂಡ ಬದುಕಬಹುದು. ಬಡವರಿಗೂ ದೊಡ್ಡವರಿಗೂ ಅಂತ ಲೈಫ್ ಉಂಟು ಬಾಂಬೆಯಲ್ಲಿ. ಊರಲ್ಲಿ ಭಾರಿ ಕಷ್ಟ ಆಗಲ್ಲ? ಊರಲ್ಲಿ ಕಷ್ಟ ಆಗ್ತದೆ. ದೊಡ್ಡವರಿಗೂ ಕಷ್ಟ, ಬಡವರಿಗೂ ಕಷ್ಟ ಆಗ್ತದೆ. ಎಲ್ಲದಕ್ಕೂ ಕೂಡ ರೇಟ್. ಬಾಂಬೆಯಲ್ಲಿ ನೋಡಿ, ವಡಪಾವ್ ತಿಂದು ಮಧ್ಯಾಹ್ನ ಮತ್ತೆ ನೀರು ಕುಡಿದು ಕೆಲಸ ಮಾಡ್ತಾರೆ. ಎಷ್ಟೋ ಜನ ಇದ್ದಾರೆ, ಅದ್ರ 2 ಚಪಾತಿ ಸ್ವಲ್ಪ ಬಾಜಿ ತಿಂದು ಕೆಲಸ ಮಾಡ್ತಾರೆ. ಅಂತವ್ರು ಎಷ್ಟೋ ಜನರಿದ್ದಾರೆ ಬಾಂಬೆಯಲ್ಲಿ. ಅವರಿಗೆ ಜೀವನ ತೆಗಿಲಿಕ್ಕೆ ಸುಲಭ. ಮತ್ತೊಂದು ವಿಷಯ ಅಂದ್ರೆ, ಬಾಂಬೆಲಿ ಏನು ಕೇಳುದಿಲ್ಲ, ಏನು ತಿಂದಿದ್ದಿ, ಯಾವ ವಸ್ತು ಹಾಕಿದ್ದಿ, ಅವ್ರು ಪುಸ್ತಕೇ ಇಲ್ಲ ಕೇಳಲಿಕ್ಕೆ. ಅವ್ರದ್ದು ಅವರಿಗೆ. ಇಲ್ಲಿ ಆಗಲ್ಲ, ಎಲ್ಲ ಜಡ್ಜ್ ಮಾಡ್ತಾರೆ. ಇಲ್ಲಿ ಜಡ್ಜ್ ಮಾಡ್ತಾರೆ. ಏನು ಹಾಕಿದಾನೆ, ಏನು ತಿಂದಿದ್ದಾನೆ, ಏನು ಟಿ ಶರ್ಟ್ ಹಾಕಿದ್ದಾನೆ ಮಾರ, ಹಾಗೆ ಸಂಕಡನ ಹಾಗೂ ಜಡ್ಡ ಟಿ ಶರ್ಟ್ ಪಾಡ್ರ ಮಚ್ಚಿನ ಪುರ ಕಟ್ಟುಡಿ ಅನ್ಪೇರು. ಅದು ಕೇಳುವಾಗ್ಲೇ ಬೇಸರ ಆಗ್ತದೆ. ಮತ್ತೆ ಸರ್, ಇದು ಟ್ರೈನ್ ಜರ್ನಿ ನಿಮ್ಗೆ ಎಷ್ಟು ಸ್ಪೆಷಲ್?
ಟ್ರೈನ್ ಜರ್ನಿ ನನಗೆ ಒಳ್ಳೇದಾಗ್ತದೆ, ಯಾಕಂದರೆ ನಾನು ಬರುವುದು ಟ್ರೈನಲ್ಲಿ ಜಾಸ್ತಿ. ಅರ್ಜೆಂಟ್ ಇದ್ದರೆ ಟ್ರೈನಲ್ಲಿ ಬರ್ತೇನೆ. ಬಸ್ ಜರ್ನಿಯಲ್ಲಿ ನಾನು ಟ್ರೈನ್ ಪ್ರಾರಂಭವಾದ ನಂತರ 3 ಸಲ ಮಾತ್ರ ಬಸ್ಸಲ್ಲಿ ಬಂದಿದ್ದೇನೆ. ಓಕೆ, ಇಲ್ಲಾಂದ್ರೆ ಟ್ರೈನೇ ಬರೋದು. ಓಕೆ, ಇಲ್ಲಿ ಜರ್ನಿ ಒಳ್ಳೆಯದು, ಯಾಕಂದರೆ ಎಲ್ಲ ಫೆಸಿಲಿಟಿ ಎಲ್ಲ ಇರ್ತದೆ, ಎಲ್ಲ ಸಿಗ್ತದೆ, ಊಟ ಏನು ಬೇಕಾದ್ರೆ ಸಿಗ್ತದೆ, ಬಾತ್ರೂಮ್ ವಾಶ್ರೂಮ್ ಒಳ್ಳೇದಾಗ್ತದೆ, ಸ್ಲೀಪರ್ ಮಲಗಲಿಕ್ಕೆ ಒಳ್ಳೆದಾಗ್ತದೆ. 2 ಗಂಟೆ ಒಳಗೆ ಕೆಲಸ ಮಾಡೋದು, 3 ಗಂಟೆ ಟ್ರೈನಲ್ಲಿ ಹಿಡಿಯುವುದು, ಟ್ರೈನಲ್ಲಿ ಬಂದು ಮಲಗುದು ಒಂದು, ಮತ್ತೆ ಹೇಳೋದು ಊರಲ್ಲಿ. ಊರಲ್ಲಿ ಹಾಗೆ. ಓಕೆ ಸರ್, ಮಾತಾಡೋ ಸರ್ ಇನ್ನು ಸ್ವಲ್ಪ. ಎಲ್ಲವೂ ನಮ್ಮ ಪ್ಲ್ಯಾನ್ ಪ್ರಕಾರ ಯಾವತ್ತೂ ಆಗಲ್ಲ. ಹಾಗೆಯೇ ಇವತ್ತಿನ ಟ್ರೈನ್ ಕೂಡ ತುಂಬ ಲೇಟ್ ಆಯಿತು. 1.25 ಗಂಟೆ ಲೇಟಾಗಿ ರೀಚ್ ಆಗ್ತಾ ಇದೆ. ಇನ್ನೂ ಕೂಡ ತಾನೇ ರೀಚ್ ಆಗಬೇಕು. ಆ ಬಳಿಕ ಅಲ್ಲಿಂದ ನಾವು ಸೀದಾ ದಾದರ್. ಸೊ ಈಗ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಹಾಗೆ ಸರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾ ಇದ್ದಾರೆ. ತೆಂಗಿನಕಾಯಿ ಎಣ್ಣೆ ಎಲ್ಲ ತಂದಿದ್ದಾರೆ ಅಂತೆ, ಕೋಕೋನಟ್ ಆಯಿಲ್. ಸರ್ ಇನ್ನೊಮ್ಮೆ ಸಿಗುವ. ಪ್ರೀತಿ ಇರಲಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸರ್. ಆಯ್ತು. ಓಕೆ, ಲೇಟ್ ಆಯಿತು. ಮಂಡೆ ಬಿಚ್ಚ ಆಗ್ತಾ ಉಂಟು? ಇಲ್ಲ, ನಿಮಗೆ ಅಭ್ಯಾಸ ಆಗಿದೆ ಅಲ್ಲ? ಮಾಮೂಲು ಆಗಿದೆ. ಅಷ್ಟೇ ತಲೆಯಲ್ಲಿ ಇರ್ತದೆ. ಟ್ರೈನ್ ಲೇಟ್ ಹೋಗ್ತದೆ, ಹಾಗೆಂತ ಟೆನ್ಷನ್ ಆಗುದಿಲ್ಲ. ಹೋಗುವಾಗ 3 ಗಂಟೆ ಲೇಟು, ಬರುವಾಗ 2 ಗಂಟೆ ಲೇಟು. ನಂತರ ನಂಬ್ಕೊಂಡು ಬಂದವರು ಕೆಡ್ತಾರೆ. ಅದ್ರಲ್ಲಿ ಹೋಗ್ತಾರೆ. ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಸಾಕು. ಅಷ್ಟೇ. ಈ ಸಾಯಂಕಾಲ ಆಗುವ ರಶ್ ಜಾಸ್ತಿ ಅಲ್ಲ, ಹೋಗೋದೇ ಕಷ್ಟ. ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳಲಿಲ್ಲ. ನನ್ನ ಮಾವನ ಮುದ್ದಾದ ಮಗಳು ಆನ್ಶಿಯ ಬರ್ತ್ಡೇಗೆ ನಾನು ಬಾಂಬೆಗೆ ಹೋಗಿದ್ದು. ಆಮೇಲೆ ಏನೇನೆಲ್ಲ ಆಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಕೊನೆಗೂ ಅವರ ಮನೆಗೆ ರೀಚ್ ಆಗಿ ಅಲ್ಲಿಂದ ಸೆಲೆಬ್ರೇಷನ್ ಆಗುವಂಥ ಹೋಟೆಲ್ಗೆ ಹೋಗಿ ಆ ಸೆಲೆಬ್ರೇಷನ್ಸ್ ಹೇಗಾಯಿತು ಅನ್ನುವಂಥ ಹೈಲೈಟನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಆ ಹೈಲೈಟ್ ವೀಡಿಯೋನ ಇಲ್ಲಿ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ಇನ್ನು ಒಳ್ಳೆ ಕಂಟೆಂಟ್ಗಳು ಹಾಗೆಯೇ ಒಳ್ಳೆ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗೋದಕ್ಕೆ ನಿಮ್ಮ ಬೆಂಬಲ ನನಗೆ ತುಂಬ ಅಗತ್ಯ ಇದೆ. ಹಾಗಾಗಿ ನಿಮ್ಮ ಬೆಂಬಲದ ಜೊತೆ ಬಾಂಬೆಯಲ್ಲಿ ನಡೆದಂಥ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ.